ಜನರಿಗೆ ಅಷ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಆ ವಿಚಾರವಾಗಿ ಚರ್ಚೆನೂ ಮಾಡ್ತಾ ಇದ್ದಾರೆ. ಶಾಸಕರು ಬಂಗಾರಪೇಟೆ SN ಅಣ್ಣವ್ರು ಚರ್ಚೆನೂ ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ಡೈರಿ ಚುನಾವಣೆ ಸ್ಪರ್ಧಿಸಲೂ ಇಲ್ಲ, ಅಲ್ಲಿ ಏನೇನು ಆಗಿದೆ ಅನ್ನುವಂಥ ವಿಚಾರದಲ್ಲಿ ಚರ್ಚೆನೂ ಮಾಡಿಲ್ಲ. ಏನಾಗಿದೆಯೋ ಇಲ್ಲೋ ಜಿಲ್ಲೆಯಲ್ಲಿ ಪ್ರಭಾವಿಗಳು ಜಿಲ್ಲೆ ಮಾನ ಮರ್ಯಾದೆ ಹರಾಜು ಹಾಕೋದ್ರಲ್ಲಿ ಫಸ್ಟಲ್ಲಿರ್ತಾರೆ. ಮತ್ತು ನಮ್ಮ ಜಿಲ್ಲೆ ರೈತರ ಸಂಸ್ಥೆನ ಬಡವ್ರನ್ನ ಕಾಪಾಡುವಂಥ ಸಂಸ್ಥೆಗಳನ್ನ ಉಳಿಸೋವಂಥದ್ರಲ್ಲಿ ಎಷ್ಟು ಸಕ್ರಿಯವಾಗಿ ನಾಯಕರು, ಜಿಲ್ಲೆಯಲ್ಲಿ ರಾಜಕೀಯ ಕಟ್ಟುವಂಥ ನಾಯಕರು, ಪ್ರಭಾವಿಗಳು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡಿ. ರೈತರ ಸಮಸ್ಯೆ ಬಗ್ಗೆ ಎಷ್ಟು ದಿನ ಕಣ್ಣೀರು ಹಾಕಿದ್ದಾರೆ, ಬಡವ್ರಿಗೆ ಏನು ಕಷ್ಟ ಆಗ್ತಾ ಇದೆ. ಯಾವ ಸಂಸ್ಥೆನ ಒಂದು ಮನೇನ ಕಟ್ಬಿಟ್ಟು ಯಾರಾದರೂ ನಿಮ್ಮ ಮನೆ ಮುಂದೆ ಆ ಮನೇನ ಒಡೆದಾಗ್ತಾ ಇದ್ರೆ ಆ ಮನೆ ಯಜಮಾನನಿಗೆ ಎಷ್ಟು ನೋವಾಗ್ತಾ ಇರುತ್ತೆ. ಅದೇ ಥರ ಅಸೂಯೆಯಿಂದ ದ್ವೇಷದಿಂದ ಸಂಸ್ಥೆಗಳನ್ನ ಕಟ್ಟಬೇಕ್ರಿ, ಕಟ್ಟಿಬಿಟ್ಟು ಮತ್ತೆ ಅದನ್ನು ಬೆಳೆಸೋದನ್ನು ನೋಡೋವಂಥವ್ರು ಆಗಬೇಕು. ಅವಾಗ ನಾಯಕರು. ಸಂಸ್ಥೆನ ಕಟ್ಟಿಬಿಟ್ಟು ನೆಲ ಕಚ್ಚೋಂಗೆ ಮಾಡಿಬಿಟ್ಟು ಅಹಂಕಾರ ಮೆರಿತೀವಲ್ಲ, ಅದು ನಾಯಕರ ಲಕ್ಷಣ ಅಲ್ಲ. ನಮ್ಮ ಜಿಲ್ಲೆಗೆ ಏನು ಗತಿ ಬಂದಿದೆ, ಯಾವ ಪರಿಸ್ಥಿತಿ ಬರುತ್ತೆ, ರಾಜಕೀಯ ಅಸೂಯೆನ ದ್ವೇಷನ ಯಾರು ಮುಂದೆ ಬೆಳಿಬಾರ್ದ, ಇವ್ರ ಮುಂದೆ ನಿಂತ್ಕೋಕೂಡ್ದ, ಅಷ್ಟು ಅಸೂಯೆ ಪಡ್ತೀರಾ. ಜನ ಆಶೀರ್ವಾದ ಮಾಡಿದ್ಮೇಲೆ, ದೇವ್ರ ಆಶೀರ್ವಾದ ಮಾಡಿದ್ಮೇಲೆ ನಿಮ್ಗೆ ಅಷ್ಟು ಹಿಂಸೆ ಆಗುತ್ತಾ? ಅವನ್ನ ದೇವರು ಜನಗಳೇ ರಕ್ಷಣೆ ಮಾಡಿ. ಮೇಡಮ್, ಇವತ್ತು ಸಭೆಯಲ್ಲಿ